ನಮ್ಮ ಕಂಪ್ನಿ ಬಂದು ಪ್ರಣವ್ ಬಿಲ್ಡೋಮು. ಯಾವುದೇ ಪ್ರಾಜೆಕ್ಟ್ಸ್ ತೊಗೊಂಡ್ರು ವಿತಿನ್ ಎ ಇಯರ್. ದೊಡ್ಡ ಪ್ರಾಜೆಕ್ಟ್ ಇದ್ದರೆ 1 ಇಯರ್ ಆಗುತ್ತೆ. ಚಿಕ್ಕ ಪ್ರಾಜೆಕ್ಟ್ಸ್ ಎಲ್ಲ ವಿತಿನ್ 7 to 10 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಿ. ಅಂದರೆ ಆಫೀಸ್ ಏನಾದರೂ ಇದೆಯಾ, ಯಾವ ಥರ ಸರ್? ಆಫೀಸ್ ಅಂತ ಏನು ಇಟ್ಕೊಂಡಿಲ್ಲ ಮೇಡಮ್. ನಾನು ಆಫೀಸ್ ಇಟ್ಕೊಳ್ದೇ ಇರೋ ಉದ್ದೇಶ ಏನು? ಆಫೀಸ್ ಇಟ್ಕೊಂಡ್ರೆ ಎಲ್ಲ ಕ್ಲೈಂಟ್ಸ್ ಆಫೀಸ್ ಬರಲ್ಲ. ಏನೇ ಇದ್ರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ಸೈಟಿಗೆ ಬರಬೇಕು, ಸೈಟಲ್ಲೇ ಎಕ್ಸ್ಪ್ಲೈನ್ ಮಾಡಬೇಕು. ಆಫೀಸಲ್ಲಿ ಕರೆದ್ಬಿಟ್ಟು ಸುಮ್ಮನೆ ಒಂದು ಡ್ರಾಯಿಂಗ್ ಇಟ್ಕೊಂಡು 3D ತೋರಿಸ್ಕೊಂಡು ವೀವ್ಸ್ ತೋರಿಸ್ಕೊಂಡು ಆ ಥರ ಮಾಡಲ್ಲ. ಏನೇ ಇದ್ರೂ 2D 3D ಡ್ರಾಯಿಂಗ್ ಅಫ್ಕೋರ್ಸ್ ರೆಡಿ ಇರುತ್ತೆ. ಬಿಫೋರ್ ಗುದ್ಲಿ ಪೂಜೆ ನಾವು 2D 3D ಡ್ರಾಯಿಂಗ್ಸ್ ಕೊಟ್ಟಿರ್ತೀವಿ. ಸೊ ಕ್ಲೈಂಟ್ಸ್ ಬಂದು ನಾವು ಸೈಟಿಗೆ ಬಂದಾಗ ಏನಾರು ಇದ್ದಾಗ ರಿಕ್ವೈರ್ಮೆಂಟ್ಸು ಪ್ರಾಕ್ಟಿಕಲಿ ನೋಡಿದಾಗ ಗೊತ್ತಾಗುತ್ತೆ. ಪ್ರಾಕ್ಟಿಕಲಿ ನೋಡಿದಾಗ ನಾವು ಏನಿದ್ರು ಆನ್ ದಿ ಸೈಟ್ ಮಾಡ್ಬೋದು. ಇದೊಂದು 20 ಫೀಟ್ ಗೇಟ್ ಮಾಡಿದ್ವಿ. 20 to 23 ಫೀಟ್ ಇದೆ ಗೇಟು. ವಿತ್ ಟೂ ಕಾರ್ಸ್ ಪಾರ್ಕಿಂಗ್ ಮಾಡಿದ್ದೀವಿ. ಅದೊಂದು 2 ಗೇಟ್ಸ್ ಮಾಡಿದ್ದೀವಿ, ಇದೊಂದು 2 ಗೇಟ್ಸ್ ಮಾಡಿದ್ದೀವಿ. ವಿತ್ ಸೇಫ್ಟಿ ಗ್ರಿಲ್ ಫುಲ್ಲು ಪ್ರೊವೈಡ್ ಮಾಡಿದ್ದೀವಿ ಈ ಕಡೆಗೆ ಫ್ರಂಟ್. ಇದು ಫಸ್ಟ್ ಫ್ಲೋರ್ಗೆ ಹೋಗೋದು ಸ್ಟೇರ್ ಕೇಸ್. ಇದು ಅಗಲ ಬಂದು 4.5 ಫೀಟ್ ಇದೆ. ಪ್ಲಸ್ ವಿತ್ ಸೇಫ್ಟಿ ಗ್ರಿಲ್ ಮಾಡಿದ್ದೀವಿ. ಸೊ ಅಲ್ಲೊಂದು ಗೇಟ್ ಇರುತ್ತೆ, ಆ ಗೇಟ್ ಲಾಕ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಬಂದರೆ ಇಲ್ಲೊಂದು ಪ್ಯಾಸೇಜು 4 ಫೀಟ್ ಬೈ 5 ಫೀಟ್ ಇರುತ್ತೆ ಪ್ಯಾಸೇಜು. ನಾರ್ತ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಸೈಟ್ ಇರೋದ್ರಿಂದ ನಾರ್ತ್ ಫೇಸಿಂಗ್ ಡೋರ್ ಮಾಡಿದ್ದೀವಿ. ಇದು ಹಾಲ್ ಮಾಡಿದ್ದೀವಿ, 18 ಬೈ 14 ಫೀಟ್ ಇದೆ ಹಾಲು. ಪ್ಲಸ್ ಇದೊಂದು ಬೆಡ್ರೂಮ್ ಇದೆ. ಬೆಡ್ರೂಮಲ್ಲಿ ಇದೊಂದು ಸ್ಲೈಡಿಂಗ್ TV ಕ್ಯಾಬಿನೆಟ್ ಥರ ಮಾಡಿದ್ದೀವಿ. ಇದು ಜಸ್ಟ್ ಹಿಂಗೆ ಕ್ಲೋಸ್ ಆಯಿತು ಅಂದರೆ ನಮಗೆ ರೂಮ್ ಇರೋದು ಗೊತ್ತಾಗಲ್ಲ. ಇದನ್ನು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ರೂಮ್ ಇದೆ ಅಂತ. ಇದು ಟಿ ವಿ ಕ್ಯಾಬಿನೆಟ್ಟು ವಿತ್ LED ಲೈಟ್ಸ್ ಮಾಡಿದ್ದೀವಿ. ಇದಕ್ಕೆ LED ಪ್ರೊಫೈಲ್ ಲೈಟ್ ಅಂತ ಹೇಳ್ತೀವಿ. ಇದಕ್ಕೆ ಪ್ರೊಫೈಲ್ ಲೈಟು ವಿತ್ TV ಕ್ಯಾಬಿನೆಟ್ಟು. ನಿಮ್ಮ TV ಹಾಕಿದ್ರೆ ಏನು ವೈರ್ಸ್ ಕಾಣಿಸಲ್ಲ, ಆ ಥರ ಸಿಸ್ಟಮ್ ಮಾಡಿದ್ದೀವಿ ಇದನ್ನು.